ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಭಾರ್ಗವಿ LLB ಸೀರಿಯಲ್ ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಸತ್ಯ ಮತ್ತು ಗಂಗಾ ಇವರಂತೂ ತುಂಬ ಕೇಡಿಗಳು. ನಿನ್ನೆ ಕೂಡ ಕಾಲಲ್ಲೆಲ್ಲ ಒದ್ದೋಗಿದ್ರು. ಇವತ್ತು ಲಾಯರ್ ಜೊತೆ ಸೇರಿಕೊಂಡು ಲಾಯರ್ ಜೊತೆ ಸೇರಿಕೊಂಡು ತುಂಬಾ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅವರನ್ನೆಲ್ಲ ಹಾಳು ಮಾಡಿ, ಭಾರ್ಗವಿ ಫ್ಯಾಮಿಲಿನೇ ಹಾಳು ಮಾಡಿ ಪುಟ್ಬಾತಿಗೆ ತಂದುಬಿಟ್ಟಿದ್ದಾರೆ. ಆದರೂ ಕೂಡ ಅವರ ಆಸೆ ತೀರ್ತಾ ಇಲ್ಲ. ಯಾಕೆ ಅಂದರೆ ಈ ಭಾರ್ಗವಿ ಅಕ್ಕ ಇದ್ದಾಳಲ್ಲ, ಇವಳು ಅವ್ರ ಜೊತೆ ಸೇರ್ಕೊಬಿಟ್ಟಿದ್ದಾಳೆ. ಹಾಗಾಗಿ ಅವ್ರ ಮನೆ ಹಾಳು ಮಾಡೋಕ್ಕೆ ಇವಳೇ ಕಾರಣ ಆಗಿಬಿಟ್ಟಿದ್ದಾಳೆ. ಇವಳಿಗೆ ಕೇಳ್ದಂಗೆ ದುಡ್ಡೆಲ್ಲ ಕೊಡ್ತಾರೆ, ಬೇಜಾನು ಇವಳಿಗೆ ಸೌಕರ್ಯಗಳೆಲ್ಲ ಮಾಡಿಕೊಡ್ತಾರೆ. ಇದು ಭಾರ್ಗವಿಗೆ ಗೊತ್ತಾಗಿಲ್ಲ, ಅವ್ರ ಮಾವಂಗೂ ಗೊತ್ತಾಗಿಲ್ಲ, ಭಾರ್ಗವಿ ಗಂಡಗೂ ಗೊತ್ತಾಗಿಲ್ಲ. ಇವಳು ಮಾಡ್ತಿರೋ ಕುತಂತ್ರ ಬುದ್ಧಿ ಇವಳಿಂದನೇ ಪಾಪ ಅವ್ರ ಮನೆ ಬೀದಿಗೆ ಬಂದ್ಬಿಟ್ಟಿದೆ. ಇವಾಗ ಪ್ರತಿಯೊಂದು ವಿಷಯದಲ್ಲೂ ಎಲ್ಲ ವಿಷಯನೂ ಅವ್ರಿಗೆ ಹೇಳಿ 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 ಎಲ್ಲ ಹಾಳು ಮಾಡಿ ಹಾಕ್ಬಿಟ್ಟಿದ್ದಾಳೆ ಇವಳು. ಈಗ ಪಾಪ JPಗೆ ಪ್ರಾಣ ಸಂಕಟ. ಈ ಕಡೆ ಅವನು ಉಳ್ಕೊಂಡ್ರೆ ಭಾರ್ಗವಿ ಕೋರ್ಟಿಗೆ ಹೋಗೋಕ್ಕಾಗಲ್ಲ, ಅವನು ಸತ್ತರೆ ಭಾರ್ಗವಿ ಕೋರ್ಟಿಗೆ ಹೋಗ್ತಾಳೆ. ಈ ಥರ ಇವನು ಇಂಟೆನ್ಷನ್ ಇಟ್ಕೊಂಡು ಭಾರ್ಗವಿನ ಹೇಗಾದರೂ ಬದುಕೊಳ್ಳಿ ಅನ್ನೋದೊಂದು ಇಂಟೆನ್ಷನ್ನು. ಅವಳು ಯಾರಿಗೂ ಬಗ್ಗಲ್ಲ ಅನ್ನೋದು ಗೊತ್ತು. JPನ ಜೈಲಿಗೆ ಹಾಕ್ಸಿ ಪುನಃ ಆ ಕಡೆ ಎಲ್ಲ ಕಳಿಸ್ಬಿಟ್ರು. ಪಾಪ ಆವಾಗಲೂ ಕೂಡ ಬಿಡಿಸೋ ಹೊತ್ತಿಗೆ ಸಾಕಾಗೋಯ್ತು. ಪ್ರತಿಯೊಂದು ಇದಕ್ಕೂ ಭಾರ್ಗವಿನೇ ಕೂತು ಎಲ್ಲ ಲಾ ಪ್ರಾಕ್ಟೀಸ್ ಮಾಡಿ ಮತ್ತು ಅವಳು ಕೇಸನ್ನು ಗೆದ್ದು ಮಾವನ ಬಿಡಿಸ್ಕೊಂಡು ಬಂದು ಎಲ್ಲ ಆಯಿತು. ಆದರೆ ಕೂಡ ಅವ್ರ ಮನೆ ಕೂಡ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಏಕೆ ಅಂತಂದರೆ ಮನೆಯದು ಅಷ್ಟು ದೊಡ್ಡ ಅರಮನೆ ಇದ್ದಂಗಿತ್ತು. ಆ ಮನೆ ಬಿಟ್ಟು ಬಂದು ಪಾಪ ಇವಾಗ ಸಣ್ಣ ಮನೆಯಲ್ಲಿದ್ದಾರೆ. ಆದರೆ ಅರ್ಜುನ್ ಅವನನ್ನು ಕೂಡ ಅಲ್ಲಿ ಬದುಕೋಕ್ಕೆ ಬಿಡ್ತಾ ಇಲ್ಲ. ಅವನ್ನ ಕಿಡ್ನಾಪ್ ಮಾಡೋದು, ಅವನಿಗೆ ಹೊಡೆಯೋದು, ಏನೇನೆಲ್ಲ ಮಾಡ್ತಾನೆ ಇರ್ತಾರೆ. ಇದನ್ನೆಲ್ಲ ನೋಡಿ 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 JPಗೆ ರೋಸ್ ಹೋಗ್ಬಿಟ್ಟಿದ್ದಾನೆ. ನನ್ನಿಂದನೇ ಅಲ್ವಾ ನನ್ನ ಮಕ್ಕಳಿಗೆ ಇಷ್ಟೊಂದು ಕಷ್ಟ ಅನ್ನೋದು ಆಗ್ಬಿಟ್ಟಿದೆ. ಹಾಗಾಗಿ ಹೆಂಡ್ತಿ ಮತ್ತು ಅಮ್ಮ ಇಬ್ಬರು ಬರ್ತಾರೆ ಇವಾಗ. ಅವರು ಬಂದು ಕೂಡ ಎಲ್ಲ ಥರನೂ ಹೇಳ್ತಾರೆ. ಇವನು ನೋಡಿದ್ರೆ ಏನೇನೋ ಹೇಳ್ತಾನೆ. ನಾನು ಇಲ್ಲದೆ ಇದ್ದರೆ ಹಿಂಗೆ ಬದುಕಿ ಹಂಗೆ ಬದುಕಿ ಜೀವನ ಹೋಯ್ತು ಅಂತ ಅಂದ್ಕೊಂಬೇಡಿ, ಹಾಗೆ ಹಿಂಗೆ ಅಂತ ಏನೇನೋ ಹೇಳ್ತಾನೆ. ಅದಕ್ಕೆ ಅದೆಲ್ಲ ಯಾಕೆ ಮಾತಾಡ್ತೀರ ಇವಾಗ, ಅದರಿಂದ ಏನು ಸಮಸ್ಯೆ ಆಗಿರೋದು, ಈಗೆಲ್ಲ ಸರಿ ಆಯ್ತಲ್ಲ ಸುಮ್ಮನಿರಿ ಅಂತ ಹೆಂಡ್ತಿ ಹೇಳ್ತಾಳೆ. ಅಮ್ಮ ಈಗೇನಕ್ಕೂ ಅದೆಲ್ಲ ಮಾತಾಡ್ತೀಯ ಬಿಡೋ ಅಂತ ಅಮ್ಮನೂ ಹೇಳ್ತಾಳೆ. ಆದರೆ ಕೂಡ ಇವನು ನಾಳೆ ನಾನು ಇರಬಾರ್ದು ಅನ್ನೋದು ಇವನ ಇಂಟೆನ್ಷನ್ ಆಗಿಬಿಟ್ಟಿದೆ. ನಾಳೆ ನಾನು ಇರಲೇಬಾರ್ದು, ನಾನು ಸತ್ತೋಗ್ಬಿಡ್ಬೇಕು ಅನ್ನೋದು ಇವನ ಮನಸ್ಸಲ್ಲಿ ಬಂದ್ಬಿಟ್ಟಿದೆ, JP ಮನಸ್ಸಲ್ಲಿ. ಹಾಗಾಗ್ಬಿಟ್ಟು ಹೆಂಡ್ತಿಗೆ, ಅಮ್ಮಂಗೆ, ಮಗನಿಗೆ, ಭಾರ್ಗವಿಗೆ ಎಲ್ಲರಿಗೂ ಒಂದೊಂದು ರೀತಿ ತಿಳುವಳಿಕೆ ಹೇಳ್ತಾ ಇದ್ದಾನೆ. ಹಿಂಗೆ ಬದುಕಬೇಕು, ಹಂಗೆ ಬದುಕಬೇಕು, ಒಬ್ಬರಿಲ್ಲ ಅಂಥೇಳಿ ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು, ಅವರು ಏನಾರು ಹೆಚ್ಚು ಕಮ್ಮಿ ಆದಾಗ ನೀವು ಸ್ವತಂತ್ರವಾಗಿ ಬದುಕೋದು ಕಲಿಬೇಕು, ಹಾಗೆ ಹಿಂಗೆ ಅಂತ ಅವಳು ಹೆಂಡ್ತಿ ಹೇಳ್ತಾಳೆ. ಈಗ ಯಾಕ್ರಿ ಅದೆಲ್ಲವ, ಈಗೆಲ್ಲ ಆಗಿ ಸರಿ ಆಯ್ತಲ್ಲ, ಈಗೇನಕ್ಕೆ ಅವೆಲ್ಲ ಮಾತಾಡ್ತೀರಾ ಅಂತ ಹೇಳ್ತಾಳೆ. ಆದರೂ ಕೂಡ ಅವನು ಕೇಳಲ್ಲ, ಏನೇನೋ ಹೇಳ್ತಾನೆ ಇರ್ತಾನೆ. ಆಮೇಲೆ ಅವರಮ್ಮ ಬಂದು ಅವರಮ್ಮನೂ ಹೇಳ್ತಾಳೆ, ಈಗ ಅದೆಲ್ಲ ಯಾಕೋ JP, ಈಗೆಲ್ಲ ಆಯ್ತಲ್ಲ, ಸರಿ ಆಯ್ತಲ್ಲ, ಭಾರ್ಗವಿ ಎಲ್ಲರನ್ನೂ ನೋಡ್ಕೋತಿದ್ದಾಳೆ, ಏನೂ ತೊಂದರೆ ಇಲ್ವಲ್ಲ, ಸುಮ್ಮನಿರೋ ಅಂತ ಹೇಳ್ತಾ ಇರ್ತಾಳೆ. ಆದರೂ ಕೂಡ ಅವ್ನು ಸುಮ್ಮನಿರಂಗಿಲ್ಲ, ಏನೇನೋ ಹೇಳ್ತಾವನೆ. ಅವನಂದರೆ ರಾತ್ರಿ ಹೋಗ್ಬಿಡೋದು ಅಂತಲೇನೋ, ಬೇಡ ನಾನು ಇನ್ನು ಬದುಕಿರಬಾರ್ದು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದಾನೆ ಅನಿಸುತ್ತೆ. ಹಾಗಾಗ್ಬಿಟ್ಟು ಏನೇನೋ ಬಡಾಯಿಸ್ತಾನೆ. ಆದರೆ ಈ ಥರ ಹೇಳ್ತಿರುವಾಗ ಎಂಥರಿಗೂ ಭಯ ಆಗಿಬಿಡುತ್ತೆ. ಭಾರ್ಗವಿ ಅಂತೂ ಬಿಕ್ಕಿಳಿಸಿ ಅಳ್ತಾಳೆ. ಸುಮ್ಮನಿರಿ ಮಾವ, ಏನು ಮಾತಾಡ್ತೀರಾ ಅಂತೇಳಿ. ಆದರೂ ಕೇಳ್ತಾ ಇಲ್ಲ. ಎಲ್ಲರೂ ಒಂದೊಂದು ರೀತಿ ಮಾತಾಡ್ತಾನೇ ಇದ್ದಾರೆ. ಯಾರು ಹೇಳಿರೂ ಅವನು ಕೇಳ್ತಾನೇ ಇಲ್ಲ. ಅವನು ಬೇರೆ ರೀತಿಯೇ ಯೋಚನೆ ಮಾಡ್ತಿದ್ದಾನೆ. ಹೆಂಡ್ತಿಗೆ ಅಷ್ಟಾಗಿ ಅರ್ಥ ಆಗಿಲ್ಲ ಅದು ಆ ಬಗ್ಗೆ. ಈ ಕಡೆ ಬಂದು ಇವ್ರು 3 ಜನ ಕಗ್ಗ ಹೊಡ್ಕೊಂಡು ನಗಾಡ್ತಾ ಇದ್ದಾರೆ. ಏನು ಈ ಥರ ಸೋಲ್ಸಿವಿ, ಸತ್ಯ, ಗಂಗಾ ಮತ್ತು ಲಾಯರು. ಈ ಲಾಯರು ಗೆದ್ದುಬಿಟ್ಟಿದ್ದೀನಿ ಅಂತ ಇವನಿಗೆ ಜಂಬ ಇನ್ಯಾವುದೇ ಕೇಸ್ ಬಂದ್ರೂ ನಿಮಗೆ ಕೊಡೋದು ಅಂತ ಇವನಿಗೆ ಹೇಳಂಗೆ ಇವರಿಬ್ಬರು
ಅವನು ಗಂಗನರ ಆಗಲಿ ಬೇರೆನರ ಆಗಲಿ ಒಟ್ಟಿಗೆ ನಿಮಗೆ ಯಾವ ಕೇಸೇ ಆದರೂ ನಿಮಗೇನೆ ಕೊಡೋದು ಅಂತೇಳಿ. ಇವನಿಗಂತೂ ಖುಷಿಯೋ ಖುಷಿ, ಸಿಕ್ಕಾಬಿಟ್ಟೆ ಖುಷಿ. ನಾನು ಗೆದ್ಬಿಟ್ನಲ್ಲ ಕೇಸು ಅಂತ ಹೇಳ್ಬಿಟ್ಟು. ಭಾರ್ಗವಿ ಸೋಲ್ತಿರಲಿಲ್ಲ. ಭಾರ್ಗವಿ ಸೋಲಕ್ಕೆ ಅವ್ರ ಮಾವನೇ ಕಾರಣ ಆಗ್ಬಿಡ್ತಾನೆ. ಯಾಕೆ ಅಂತಂದರೆ ಮಗನ ಎಳ್ಕೊಂಡು ಹೋಗ್ಬಿಟ್ಟಿರ್ತಾರಲ್ಲ ಪಾರ್ಥನ, ಅವನ್ನ ಬಿಡಿಸ್ಕೋಬೇಕು ಅನ್ನೋ ಸಲುವಾಗಿ ಅವನ ಕಾಲನ್ನೂ ಇಟ್ಕೋತಾನೆ, ಸತ್ಯನ ಕಾಲನ್ನೂ ಇಟ್ಕೋತಾನೆ. ಅವನು ಒದ್ದು ನೂಗ್ತಾನೆ ಆ ಕಡೆಗೆ. ಅಪ್ಪ ಎಷ್ಟು ಭಯಂಕರವಾಗಿ ನಡ್ಕೊಬಿಡ್ತಾರೆ ಈ ರೌಡಿಗಳು. ಪಾಪ ಅವನು ದೊಡ್ಡ ಕ್ರಿಮಿನಲ್ ಲಾಯರು, ಇವನು ರೌಡಿ, ಏನೂ ಮಾಡೋಕ್ಕಾಗಲ್ಲ. ಅವನು ಫ್ರೆಂಡ್ ಆಗಿರ್ತಾರೆ, ಆ ಕಾಲದಿಂದನೂ ಫ್ರೆಂಡ್ಗಳೇ ಈ ಥರ ಗೂಟ ಇಡ್ತಾರೆ ಅಂತ ಯಾರಿಗೆ ಗೊತ್ತಿರುತ್ತೆ. ಫ್ರೆಂಡ್ಗಳೇ ಮೋಸ ಕೆಲವೊಂದೊಂದು ಟೈಮು. ಇದನ್ನೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಈ ಬುದ್ಧಿ ಥರ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಎಲ್ಲ ಅಮ್ಮ, ಹೆಂಡತಿ, ಮಗ, ಸೊಸೆ ಎಲ್ಲ ಕೇಳಿಸ್ಕೊತಾ ನಿಂತಿರ್ತಾರೆ. ಕೇಳಿಸ್ಕೊಳ್ತಾ ಇರ್ತಾರೆ. ಸುಮ್ಮನಿರಿ ಮಾವ, ಏನು ಸುಮ್ಮನಿರಪ್ಪ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಡ್ಯಾಡಿ ಏನು ಡ್ಯಾಡಿ ನೀನು ಅಂತ. ಇನ್ನು ಮಗನಿಗೆ ಜೆ ಪಿ ಸುಮ್ಮನಿರೋ, ಹಂಗೆಲ್ಲ ಮಾತಾಡಬೇಡ ಅಂತ ಹೇಳ್ತಾ ಇರ್ತಾಳೆ ಅಮ್ಮ. ಗಂಡನಿಗೆ ಸುಮ್ಮನಿರ್ರಿ, ಏನು ಮಾತಾಡಬೇಡಿ, ಏನಕ್ಕೆ ಇವಾಗ ಇವೆಲ್ಲ ಮಾತಾಡ್ತೀರಾ ಅಂತ ಅವಳು ಹೇಳ್ತಾ ಇರ್ತಾಳೆ. ಎಷ್ಟೇ ಹೇಳಿದ್ರೂ ಅವನು ಅರ್ಥನೇ ಮಾಡ್ಕೊಳ್ಳಲ್ಲ. ಅವನೇ ಒಂದು ರೂಟಲ್ಲಿ ಮಾತಾಡ್ತಾನೇ ಇರ್ತಾನೆ. ಭಾರ್ಗವಿಗೆ ಅಲ್ಪ ಸ್ವಲ್ಪ ಅರ್ಥ ಆಗಿದೆ. ಅವಳು ಅಳ್ತಾನೇ ಇರ್ತಾಳೆ. ಮಾವ ಸುಮ್ಮನೆ ಹಿಂಗೆಲ್ಲ ಮಾತಾಡಲ್ಲ, ಅವ್ರಿಗೆ ಮನಸ್ಸಿಗೆ ಅಷ್ಟು ನೋವಾಗಿದೆ, ಬೇಜಾರಾಗಿದೆ, ಅದಕ್ಕೋಸ್ಕರ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತಬಿಟ್ಟು ಅವಳು ಅಳ್ತಾನೇ ಇರ್ತಾಳೆ. ತುಂಬ ಅಳ್ತಾಳೆ ಪಾಪ. ಅವಾಗಂತೂ ತುಂಬ ಬೇಜಾರಾಗುತ್ತೆ ಅಳ್ತಿರುವಾಗ. ಪಾಪ ಅನ್ನಂಗಾಗುತ್ತೆ. ಈ ಕಡೆ ಬಂದು ಇವಳಂತೂ ಸರ ಗಿರ ಎಲ್ಲ ನೇತಾಕೊಂಡು ಒಳ್ಳೆ ಹುಚ್ಚಿ ಥರ ನಗೋದು, ಹೆಂಗೆಂಗೋ ವಿಚಿತ್ರವಾಗಿ ಆಡೋದು ಎಲ್ಲ ಮಾಡ್ತಾಳೆ. ಏನೋ ನಾನು ಗೆದ್ದು ಬಿಟ್ಟಿದ್ದೀನಿ, ನನ್ನ ಯಾರು ಏನೂ ಮಾಡೋಕ್ಕಾಗಲ್ಲ ಅನ್ನಂಗೆ ಇವಳೊಂಥರ ವಿಚಿತ್ರವಾಗಿ ಆಡ್ತಾಳೆ. ಇವಳ ಹೆಸರು ಗಂಗಾ. ವಿಚಿತ್ರ ಅಂದರೆ ವಿಚಿತ್ರ ಹೆಂಗಸೆ ಇವಳು. ಅವಳು ಭಾರ್ಗವಿ ಅಕ್ಕ ಇವಳ ಜೊತೆ ಸೇರಿಕೊಂಡು ಮನೆ ಹಾಳು ಕೆಲಸ ಮಾಡುತ್ತಾವಳೆ. ನನ್ನ ಸೊಸೆ ನೀನು, ನಿನಗೇನು ಬೇಕು ನಾನು ಮಾಡ್ತೀನಿ ಅಂತ ಇವಳಿಗೆ ಹೇಳ್ಬಿಡ್ತಾಳೆ. ಇವಳು ಅದನ್ನೇ ನಂಬ್ಕೊಂಬಿಟ್ಟು ತಂಗಿಗೆ ಮೋಸ ಮಾಡ್ತಾವಳೆ. ಮಾವಂಗೆ ತಂಗಿಗೇ ಮೋಸ. ಅಲ್ಲಿ ಪ್ರತಿಯೊಂದು ವಿಷಯನೂ ಅವ್ರ ಮೇಲೆ ನಡೆದ ವಿಷಯ ಎಲ್ಲನೂ ಇವ್ರಿಗೆ ಹೇಳಿದ್ರೆ ಮತ್ತು ಇವ್ರನ್ನೆಲ್ಲಿ ವಾದ ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಬಿಟ್ಕೊಡ್ತಾ ಇದ್ದಾಳೆ ಅವಳು. ವಿಷಯ ಎಲ್ಲ ಗೊತ್ತಾಗ್ತಿದೆ. ಹಾಗಾಗ್ಬಿಟ್ಟು ಪಾಪ ತುಂಬಾ ಬೇಜಾರಾಗುತ್ತೆ ಇಂಥ ವಿಷಯಗಳೆಲ್ಲ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.